ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡೀಟೇಲ್ ಸಿಕ್ತು ನೋಡಿ. ಸಿಎಂ ಮತ್ತು ಡಿಸಿಎಂ ಮುಖಾಮುಖಿ. ಪವರ್ ಶೇರಿಂಗ್ ಜಟಾಪಟಿ ನಡುವೆ ಕೂಡ ಒಂದೇ ವೇದಿಕೆಯಲ್ಲಿ ಇಬ್ಬರು ಕಾಣಿಸಿದ್ದಾರೆ. ಮತ್ಸ್ಯ ಮೇಳದಲ್ಲಿ ಸಿಎಂ ಮತ್ತು ಡಿಸಿಎಂ ಮುಖಾಮುಖಿ ಆಗಿದ್ದಾರೆ. ಟಗ್ ಆಫ್ ವಾರ್ನಲ್ಲಿ ಇಬ್ಬರು ನಾಯಕರಿದ್ದಾರೆ. ಬಟ್ ಅದ್ಯಾವುದೇ ರೀತಿಯಲ್ಲಿ ಇಬ್ಬರ ಹಾವಭಾವದಲ್ಲಿ ಕಾಣಿಸಿಲ್ಲ. ಡೆಫಿನೆಟ್ಲಿ ಇಬ್ಬರು ಕೂಡ ಸೀಸನ್ಡ್ ಪಾಲಿಟಿಷಿಯನ್ಸ್. ಎಣ್ಣೆ ಸಿಗೆ ಕಾಯ್ತಾರೆ, ನಾವು ಇದೀವಿ ಅಂತ ತೋರಿಸ್ಕೊಳ್ಳೋದು ಇಲ್ಲ. ಒಬ್ರಿಗೊಬ್ರು ಚೆನ್ನಾಗೆ ಮಾತಾಡ್ತಾರೆ, ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಪೊಲಿಟಿಕಲ್ ಗೇಮ್ ಅಂತ ಬಂದಾಗ, ಈ ವೇದಿಕೆಯಿಂದ ಇಳಿದಾಗ ಅದು ಬೇರೆ ರೀತಿಯಲ್ಲೇ ಕಾಣಿಸುತ್ತೆ. ನೀವು ವೇದಿಕೆಯಲ್ಲಿ ಗಮನಿಸ್ತಾ ಇದ್ದೀರಾ, ಭಾರತಿ ಸುರೇಶ್ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೆಚ್ಚು ಫೋಕಸ್ ಅನ್ನು ಪಡ್ಕೊಳ್ತಾರೆ. ಬಿಕಾಸ್ ಅವರ ಪರವಾಗಿ ಅವರ ಬಣದವರು ಮಾಡ್ತಾ ಇರುವಂತಹ ಸರ್ವ ಪ್ರಯತ್ನಗಳನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇದು ಕೃತಕ ಬಿಕ್ಕಟ್ಟಲ್ಲ, ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರೋದು, ಸೃಷ್ಟಿ ಮಾಡಲಾದ ಬಿಕ್ಕಟ್ಟಲ್ಲ, ಒಂದು ಸಂಘಟಿತ ಫೋರ್ಸ್ ಕಾಣಿಸ್ಕೊಳ್ತಾ ಇದೆ. ಸಂಘಟಿತ ಫೋರ್ಸಲ್ಲಿ ಗೆಲುವು ಯಾರ ಕಡೆಗೆ ಅನ್ನೋದು ಡಿಸೈಡ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ವೀಕೆಸ್ಟ್ ಪಾಯಿಂಟಲ್ಲಿ ಇದೆ. ಸಾಲು ಸಾಲು ಚುನಾವಣೆಗಳ ಸೋಲು, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬಿಕ್ಕಟ್ಟು, ಈ ಟೈಮ್ನಲ್ಲಿ ರೆವೆನ್ಯೂ ವಿಚಾರದಲ್ಲೂ ಕೂಡ ಆಮ್ಲಜನಕ ಪೂರಕ ಕೇಂದ್ರ ಅನ್ನೋ ರೀತಿಯಲ್ಲಿ ಕರ್ನಾಟಕ ಇತ್ತು. ಇಬ್ಬರು ನಾಯಕರಿದ್ದಾರೆ, ಒಬ್ಬರು ಜನಪ್ರಿಯ ನಾಯಕರು, ಇನ್ನೊಬ್ಬರು ಸಂಘಟನಾತ್ಮಕ ಚತುರರು. ಇಬ್ಬರಲ್ಲಿ ಯಾರನ್ನು ಪಿಕ್ ಮಾಡ್ತಾರೆ, ಯಾವ ಕಾರಣಕ್ಕೆ ಪಿಕ್ ಮಾಡ್ತಾರೆ, ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಉಳ್ಕೊಳ್ತಾ ಇದೆ. ಈ ನಡುವನಲ್ಲೇ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ. ಏನು ಮುಖ ಸಿಂಡ್ರಿಸ್ಕೊಳ್ಳೋದು ಅಥವಾ ಒಬ್ಬರು ಉತ್ತರ ಒಬ್ಬರು ದಕ್ಷಿಣ ಹಂಗೇನು ಕಾಣಿಸ್ಕೊಳ್ಳಿಲ್ಲ. ದಟ್ ಈಸ್ ದ ರೀಸನ್ ದೇ ಆರ್ ಕಾಲ್ಡ್ ಸೀಸನ್ಡ್ ಪಾಲಿಟಿಷಿಯನ್ಸ್. ಏನೇ ರಾಜಕೀಯ ಚದುರಂಗದ ಆಟ ಇದ್ರೂ ಕೂಡ ಅವ್ಯಾವೂ ಕೂಡ ಅವರ ಹಾವಭಾವದಲ್ಲಿ, ವರ್ತನೆಯಲ್ಲಿ ಚೂರು ಬಿಟ್ಕೊಡ್ತಾ ಇಲ್ಲ. ಇಬ್ಬರು ನಾಯಕರು ಕೂಡ ಒಬ್ಬರು ಕಡಿಮೆ ಒಬ್ಬರು ಹೆಚ್ಚು ಅಂತಲ್ಲ, ಇಬ್ಬರು ಹಾಗೆ ಇದ್ದಾರೆ. ಇಬ್ಬರು ಏನೂ ಆಗಿಲ್ಲ, ಜಸ್ಟ್ ಆಡಳಿತದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಮಾತುಕತೆಯಲ್ಲಿ ತೊಡಗಿರೋದು ಕಾಣಿಸ್ತಾ ಇದೆ. ಇಲ್ಲೇನೇ ಮಾತುಕತೆ ವೇದಿಕೆಯಲ್ಲಿ ಮಾಡಿದ್ರು, ಕಾಂಗ್ರೆಸ್ನ ಹೈಕಮಾಂಡ್ ಪೀಸ್ ಮೇಕಿಂಗ್ ಅಗ್ರಿಮೆಂಟನ್ನು ಮಾಡುತ್ತಲ್ಲ, ಅಲ್ಲಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು. ಇವರಿಬ್ಬರು ಸಹಜವಾಗಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಏನೇ ಮಾತಾಡಿದ್ರು, ವಿಪಕ್ಷಗಳಿಗೆ ಸಂಬಂಧಪಟ್ಟಂತೆ ಏನೇ ಮಾತಾಡಿದ್ರು, ಇಬ್ಬರ ಮಹತ್ವಾಕಾಂಕ್ಷೆಗಳ ಬಗ್ಗೆ ಮಾತಾಡ್ದಂಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಒಬ್ರಿಗೊಬ್ರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ತಾ ಇದ್ದಾರೆ. ಒಬ್ಬರು ಶಾಸಕರ ಬೆಂಬಲದ ಬಗ್ಗೆ ಅವಲಂಬಿತರಾಗಿದ್ದಾರೆ, ಇನ್ನೊಬ್ಬರು ಡೆಲ್ಲಿನ ಜೊತೆಗಿದ್ದಾರೆ ಅನ್ನುವಂತಹ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಮತ್ಸ್ಯಮೇಳ ಕಾರ್ಯಕ್ರಮದ ಬಳಿಕ ಖರ್ಗೆರನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾರಣ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗಾಗಿ ಸಮಯವನ್ನು ಕೇಳಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ಒಟ್ಟೊಟ್ಟಿಗೆ ಇಲ್ಲೇನಾದರೂ ಭೇಟಿ ಆಗ್ತಾರಾ ಅಥವಾ ಪ್ರತ್ಯೇಕ ಮಾತುಕತೆಗೆ ಇಬ್ಬರು ನಾಯಕರು ಮುಂದಾಗ್ತಾರ? ಮತ್ಸ್ಯಮೇಳ ಕಾರ್ಯಕ್ರಮದ ನಂತರ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಸೊ ಎಷ್ಟೊತ್ತಿಗೆ ಏನು ಕತೆ ಅನ್ನೋದನ್ನ ನೋಡಬೇಕು. ಆಮೇಲೆ ಹೊತ್ತಿರುವಂತಹ ಕಿಡಿ ಸದ್ಯಕ್ಕೆ ಆರಿಸೋ ಲಕ್ಷಣ ಎಲ್ಲಾದರೂ ಇದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಇಬ್ಬರು ನಾಯಕರು ಎಣ್ಣೆ ಸಿಗೆ ಕಾಯ್ತಾರ ಅಂತೂ ಡೆಫಿನೆಟ್ಲಿ ಇರಲ್ಲ. ಯಾಕಂದರೆ ಸೀಸನ್ಡ್ ಪೊಲಿಟಿಷಿಯನ್ಸ್, ರಾಜಕಾರಣ ಏನೇ ಇದ್ರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಾಗ ಆ ಡಿಫ್ರೆನ್ಸ್ನೆಲ್ಲ ಪಕ್ಕಕ್ಕಿಟ್ಟು ಕಾರ್ಯಕ್ರಮಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಬಂದಿದ್ದಾರೆ ಇಲ್ಲಿ ತನಕ. ಇವತ್ತು ಹಾಗೆ ಕಾಣಿಸಿದ್ರು ನಮಗೆ. ಸೊ ಇಷ್ಟೆಲ್ಲ ಕಿಡಿ ಹೊತ್ಕೊಂಡಿದೆ, ಅದನ್ನು ಆರಿಸೋ ಸಾಮರ್ಥ್ಯ ಯಾರಿಗಿದೆ ಕೇಳಿದ್ರೆ ಖರ್ಗೆ ನಿವಾಸಕ್ಕಿದೆ. ಇಬ್ಬರು ಎಷ್ಟೊತ್ತಿಗೆ ಹೋಗ್ತಾರೆ? ಒಂದು ವೇಳೆ ಒಟ್ಟೊಟ್ಟಿಗೆ ಬರೋ ಸಾಧ್ಯತೆ ಎಷ್ಟು? ಒಟ್ಟೊಟ್ಟಿಗೆ ಬರ್ತಾರಾ, ಒಬ್ಬರ ನಡೆಯನ್ನು ಒಬ್ರು ಕಾದ್ ನೋಡಿ ಬರ್ತಾರ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆದರೆ ಒಂದಂತೂ ಸ್ಪಷ್ಟ, ಮುಖ್ಯಮಂತ್ರಿಗಳು ಈಗಾಗಲೇ ಸಮಯವನ್ನು ಕೇಳಿರುವಂಥದ್ದು, ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಸಂಜೆ ಬರ್ತೀನಿ ಅನ್ನುವಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳಿಗೆ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಸಂಪರ್ಕ ಮಾಡಿದ್ರು ಕೂಡ ಬಂದು ಭೇಟಿ ಆಗ್ತೀನಿ ಅಂದರೆ ಮತ್ತು ಅವ್ರು ಇಲ್ಲಿರೋದ್ರಿಂದ ಸಹಜವಾಗಿ ಅವ್ರದ್ದೇ ಆದ ಸಮಯವನ್ನು ಮಾಡಿಕೊಂಡು ಬರುವಂಥ ಸಾಧ್ಯತೆ ಇದೆ. ಬಹುತೇಕ ಕಾದು ನೋಡುವ ತಂತ್ರಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲರೂ ಮುಖ್ಯಮಂತ್ರಿಗಳ ಭೇಟಿಯ ಬಳಿಕವೇ ಬಂದು ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಹಾಗೇನಾದರೂ ಇಬ್ಬರು ಕಾರ್ಯಕ್ರಮವನ್ನು ಮುಗಿಸಿ ಒಟ್ಟೊಟ್ಟಿಗೆ ಬರುವಂಥ ಒಂದು ಅಚ್ಚರಿದಾಯಕ ಬೆಳವಣಿಗೆ ಆಯ್ತಂದ್ರೆ ಕಾಂಗ್ರೆಸ್ನ ಈ ಸಮಸ್ಯೆ ಒಂದು ಮಟ್ಟಿಗೆ ಸದ್ಯಕ್ಕೆ ಶಾಂತವಾಗುವಂಥ ಲಕ್ಷಣಗಳೇ ಸ್ಪಷ್ಟವಾಗಿ ಕಂಡಂತಾಗುತ್ತೆ. ಹಾಗೇನಾದರೂ ಬಂದಿದ್ದೇ ಹೌದಾದ್ರೆ ಅವರು ಒಟ್ಟೊಟ್ಟಿಗೆ, ಆದರೆ ಒಟ್ಟೊಟ್ಟಿಗೆ ಬರುವಂಥ ಸಾಧ್ಯತೆ ಕಡಿಮೆ ಇದೆ. ಮುಖ್ಯಮಂತ್ರಿಗಳು ಒಂದು ಸಮಯದ ಪ್ರಕಾರ ಸಂಜೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಉಪಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗಾಗಿ ಎಐಸಿಸಿ ಅಧ್ಯಕ್ಷರು ಏನಾದರೂ ಇಲ್ಲಿ ಬಂದ ನಂತರದಲ್ಲಿ ಮತ್ತೊಬ್ಬರಿಗೆ ಕರೆ ಮಾಡಿ ಬುಲಾವ್ ಕೊಟ್ಟು ಕರೆಸ್ಕೊಳ್ಳಿಕ್ಕೆ ಮುಂದಾದರೂ ಕೂಡ ಆಗಲೂ ಕೂಡ ಮುಖಾಮುಖಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ನಡೆಯುವಂಥ ಸಭೆ, ಎಐಸಿಸಿ ಅಧ್ಯಕ್ಷರ ನಿವಾಸದಲ್ಲಿ ನಡೆಯುವಂಥ ಸಭೆ ಒನ್ ಟು ಒನ್ ಆಗಿ ನಡೆಯುತ್ತಾ ಅಥವಾ ಇಬ್ಬರು ಮುಖಾಮುಖಿ ಮಾಡಿಸಿಕೊಳ್ಳುವಂಥ ಸಭೆನಾ ಅನ್ನುವಂಥದ್ದು ಬಹುಶಃ ಆ ನಂತರದಲ್ಲಿ ಎಐಸಿಸಿ ಅಧ್ಯಕ್ಷರು ನಿರ್ಧಾರ ಮಾಡುವಂಥ ಸಾಧ್ಯತೆ ಕೂಡ ಇದೆ ಮಮತಾ.